ಪ್ರೀತಿಯುಳ್ಳ ದೈವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ನಂಬಿಗಸ್ತರಾಗಿರಿ, ದೇವರು ನಿಮ್ಮನ್ನು ಆಶೀರ್ವದಿಸುವರು. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳ ಗ್ರಂಥ 28:20 ವಚನ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ನಾವು ಜೀವಿಸುತ್ತಿರುವಂಥ ಕಾಲಘಟ್ಟ ನಂಬಿಕೆ ಇಲ್ಲದ ಕಾಲಘಟ್ಟದಲ್ಲಿ ಜೀವಿಸುತ್ತಾ ಇದ್ದೇವೆ. ಸಣ್ಣ ಕಾರ್ಯಗಳಲ್ಲಿಯೂ ನಂಬಿಗಸ್ತಿಕೆ ಇಲ್ಲ, ಹಣದ ವಿಷಯದಲ್ಲಿ ನಂಬಿಗಸ್ತಿಕೆ ಇಲ್ಲ. ಬಸ್ಗಳಲ್ಲಿ ಪ್ರಯಾಣ ಮಾಡುವಾಗ ಮಕ್ಕಳಿಗೆ ಅರ್ಧ ಟಿಕೆಟ್ ಕೊಡಲು ಹಿಂಜರಿದು ಮಕ್ಕಳ ವಯಸ್ಸನ್ನೇ ಕಡಿಮೆ ಮಾಡಿ ಹೇಳುವಂಥ ಅಪನಂಬಿಗಸ್ತರನ್ನು ನಾವು ನೋಡ್ತೇವೆ. ರೇಷನ್ ಕಾರ್ಡ್ ಮಾಡಲು ಬರುವಾಗ ಅದು ಬಡವರಿಗೆಂಬುದಾಗಿ ಗೊತ್ತಿದ್ದರೂ ನಾವು ಒಳ್ಳೆ ಮನೆಯಲ್ಲಿದ್ದು ಒಳ್ಳೆ ಆಸ್ತಿ ಒಳ್ಳೆ ಇದಿದ್ದರೂ ಕೂಡ ನಾವಿನ್ನೂ ಬಡವರೆಂಬುದಾಗಿ ರೇಷನ್ ಕಾರ್ಡನ್ನು ತೆಗೆದುಕೊಳ್ತೇವೆ. ಅದು ಮಾತ್ರವಲ್ಲ, ಎಲ್ಲ ಕಡೆ ನೋಡುವುದಾದರೂ ಸುಳ್ಳು ವಂಚನೆಗಳು, ನಂಬಿಗಸ್ತಿಕೆ ಇಲ್ಲವೇ ಇಲ್ಲ. ಹೊರದೇಶದಲ್ಲಿ ಕೆಲಸ ಕೊಡಿಸ್ತೇನೆಂಬುದಾಗಿ ಅನೇಕ ಜನರು ನಮ್ಮ ಹತ್ರ ಹಣ ಇಸ್ಕೊಂಡು ಆಮೇಲೆ ಕೆಲಸನೂ ಇಲ್ಲ, ತೆಗೆದುಕೊಂಡಂಥ ಹಣನೂ ಇಲ್ಲ. ಹಣವನ್ನು ಇನ್ವೆಸ್ಟ್ ಮಾಡಿರಿ, ಆಮೇಲೆ ನಿಮಗೆ ಒಳ್ಳೆ ರಿಟರ್ನ್ಸ್ ಕೊಡ್ತೇವೆ ಎಂಬುದಾಗಿ ಹೇಳಿ ಎಷ್ಟೋ ಜನರು ವಂಚಿಸುವಂಥ ಅನುಭವ. ಅದಕ್ಕೆ ಕೀರ್ತನೆಗಾರನು ತನ್ನ ಕೀರ್ತನೆ ಬರೆಯುವಾಗ ಕೀರ್ತನೆ 12:1 ವಚನದಲ್ಲಿ, ಕರ್ತನೇ ರಕ್ಷಿಸು, ಭಕ್ತರು ಮುಗಿದು ಹೋಗಿದ್ದಾರೆ, ಜನರೊಳಗೆ ನಂಬಿಕೆ ಉಳ್ಳವರು ಕಾಣಿಸುವುದೇ ಇಲ್ಲ ಎಂಬುದಾಗಿ ಹೇಳ್ತಾನೆ. ಆದರೆ ಓದಿಕೊಂಡ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ದೇವರು ನಂಬಿಗಸ್ತರನ್ನು ಮಾತ್ರ ಆಶೀರ್ವದಿಸ್ತಾರಂತೆ. ನಮ್ಮ ದೇವರು ನಂಬಿಗಸ್ತನಾದ ದೇವರು. ಯಾರನ್ನ ಬ್ಲೆಸ್ ಮಾಡ್ತಾರೆ? ನಂಬಿಗಸ್ತರನ್ನು ಮಾತ್ರ ಆಶೀರ್ವಾದ ಮಾಡ್ತಾರೆ. D.L. ಮೂಡಿ ಎಂಬಂಥ ಒಬ್ಬ ದೊಡ್ಡ ಸೇವಕರಿ, ಒಂದು ಕಡೆ ಅಮೇರಿಕ ದೇಶ, ಯುರೋಪ್ ಖಂಡ ಎಲ್ಲವನ್ನ ಗಡಗಡನೆ ನಡಗಿಸಿ ಒಂದು ದೊಡ್ಡ ಒಂದು ಸುವಾರ್ಥ ಚಲನೆಯನ್ನೇ ಉಂಟು ಮಾಡಿದಂಥ ಒಬ್ಬ ದೊಡ್ಡ ಸೇವಕರು. ಆದರೆ ಅವರು ಮೊಟ್ಟ ಮೊದಲು ಸೇವೆ ಹೇಗೆ ಆರಂಭವಾಯಿತು ಗೊತ್ತಾ? ಭಾನುವಾರ ಶಾಲೆಗೆ ಬರುವ ಮಕ್ಕಳನ್ನು ಕರೆದುಕೊಂಡು ಬರುವಂಥ ಸೇವೆ. ಇನ್ನು ಭಾನುವಾರ ಶಾಲೆಯಲ್ಲಿ ಬೋಧನೆ ಮಾಡೋ ಸೇವೆ ಅಲ್ಲ, ಮಕ್ಕಳನ್ನು ಕರೆದುಕೊಂಡು ಬರುವಂಥ ಸೇವೆ. ಅದರಲ್ಲಿ ನಂಬಿಗಸ್ತರಾಗಿದ್ದರು, ದೇವರು ಬ್ಲೆಸ್ ಮಾಡಿದರು. ಹಂತವಾಗಿ ದೇವರು ಅವರನ್ನು ನಂಬಿಗಸ್ತಿಕೆಯನ್ನು ನೋಡಿ ಆಶೀರ್ವಾದ ಮಾಡಿ ಇಡೀ ಪ್ರಪಂಚದಲ್ಲೇ ತನ್ನ ನಾಮದ ಮಹಿಮೆಗಾಗಿ ದೇವರು ಉಪಯೋಗಿಸಿದರು. ಒಂದು ಕಡೆ ಅಮೇರಿಕ ದೇಶವನ್ನು, ಇನ್ನೊಂದು ಕಡೆ ಯುರೋಪ್ ಖಂಡವನ್ನು ಹಿಡಿದು ದೇವರಿಗಾಗಿ ಶ್ರೇಷ್ಠ ಕಾರ್ಯವನ್ನು ಅವರು ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವನದಲ್ಲಿ ಸಹ ಆಶೀರ್ವದಿಸಲ್ಪಡಬೇಕಾ? ನೀವಿರುವ ಸ್ಥಳದಲ್ಲಿ ನಂಬಿಗಸ್ತರಾಗಿರ್ರಿ, ನೀವು ಹೋಗುವ ಸಭೆಯಲ್ಲಿ ನಂಬಿಗಸ್ತರಾಗಿರ್ರಿ, ನೀವು ಮಾಡುವ ಕೆಲಸಗಳಲ್ಲಿ ನಂಬಿಗಸ್ತರಾಗಿರ್ರಿ. ನೋಡ್ರಿ, ಮೋಶೆಯ ಕುರಿತು ದೇವರು ಸಾಕ್ಷಿ ಕೊಡುವಾಗ, ನನ್ನ ಸೇವಕನಾದ ಮೋಶೆಯು ಅಂಥವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ನೀವು ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ನಂಬಿಗಸ್ತರಾಗಿ ಇರುವಾಗ ದೇವರು ದೊಡ್ಡ ದೊಡ್ಡ ಕಾರ್ಯದಲ್ಲಿ ನಿಮ್ಮನ್ನು ಇಡುವುದು ಮಾತ್ರವಲ್ಲ, ನಿಮ್ಮ ಜೀವಿತದಲ್ಲಿ ದೈವಿಕ ಆಶೀರ್ವಾದ ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ. ನೋಹ ಕೆಟ್ಟು ಹೋದ ಲೋಕದ ಮಧ್ಯ ನಂಬಿಗಸ್ತನಾಗಿದ್ದ. ಲೋಟನು ಕೆಟ್ಟು ಹೋದ ಜನರ ಮಧ್ಯದಲ್ಲಿ ನಂಬಿಗಸ್ತನಾಗಿದ್ದ. ಯೋಸೇಫನು ಪೋಟಿಫರನ ಮನೆಯಲ್ಲಿ ಅವನಿಗೆ ಕೊಡಲ್ಪಟ್ಟಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಂಬಿಗಸ್ತನಾಗಿದ್ದ. ಮೋಶೆ ದೇವರ ಮನೆಯಲ್ಲಿ ನಂಬಿಗಸ್ತನಾಗಿದ್ದ. ದಾವೀದನು ಕುರಿ ಕಾಯುವ ವಿಷಯದಲ್ಲಿ, ತನ್ನ ಅರಸತನ ವಿಷಯದಲ್ಲಿ, ಅವನಿಗೆ ವಹಿಸಲ್ಪಟ್ಟ ಜವಾಬ್ದಾರಿಕೆಯ ವಿಷಯದಲ್ಲಿ ಅವನು ನಂಬಿಗಸ್ತನಾಗಿದ್ದ. ದಾನಿಯೇಲನು ಗುಲಾಮನಾಗಿ, ದಾಸನಾಗಿ ಮತ್ತೊಂದು ದೇಶದಲ್ಲಿ ಇದ್ದರೂ ಕೂಡ ಅವನು ನಂಬಿಗಸ್ತನಾಗಿದ್ದ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ಯಾರನ್ನು ದೇವರು ಆಶೀರ್ವಾದ ಮಾಡ್ತಾರೆ? ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ನಿನ್ನ ಕುಟುಂಬ ಆಶೀರ್ವದಿಸಲ್ಪಡಬೇಕಾ? ನಿನ್ನ ಜೀವಿತ ಆಶೀರ್ವದಿಸಲ್ಪಡಬೇಕಾ? ನಂಬಿಗಸ್ತರಾಗಿ ಜೀವಿಸಿ. ಕರ್ತನೇ, ನಾನು ನಂಬಿಗಸ್ತನಾಗಿ ಜೀವಿಸಿ ನಿನ್ನ ಆಶೀರ್ವಾದವನ್ನು ಪಡೆದು
ನಿನ್ನ ಸಮ್ಮುಖದಲ್ಲಿ ಜೀವಿಸಲಿಕ್ಕೆ ನನಗೆ ಕೃಪೆ ಕೊಡ್ರಿ ಎಂಬುದಾಗಿ ಪ್ರಾರ್ಥಿಸಿ ನಿಶ್ಚಯವಾಗಿ ದೇವರು ನಿಮ್ಮನ್ನ ಬ್ಲೆಸ್ ಮಾಡ್ತಾರೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ನನಗೆ ಕೊಟ್ಟಂಥ ವಿಷಯದಲ್ಲಿ ನಂಬಿಗಸ್ತರಾಗಿದ್ದೇವೆಯಾ? ಕುಟುಂಬಕ್ಕೆ ನೀನು ನಂಬಿಗಸ್ತನಾಗಿದ್ದೀಯ? ನಿನಗೆ ಕೊಡಲ್ಪಟ್ಟಂಥ ಕೆಲಸದಲ್ಲಿ ನೀನು ನಂಬಿಗಸ್ತನಾಗಿದ್ದೀಯ? ನನಗೆ ಕೊಡಲ್ಪಟ್ಟಂಥ ಸೇವೆಯಲ್ಲಿ ನೀನು ನಂಬಿಗಸ್ತನಾಗಿದ್ದೀಯ? ಕರ್ತನೇ, ನಾನು ನಂಬಿಗಸ್ತನಾಗಿ ಬಾಳುವಂತೆ ಜೀವಿಸುವಂತೆ ನನಗೆ ಸಹಾಯ ಮಾಡಿರಿ. ನಿನ್ನ ಆಶೀರ್ವಾದವನ್ನು ನನಗೆ ಕೊಡ್ರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನೆಂಬುದಾಗಿ ಹೇಳಿದ್ದೀರ. ನಂಬಿಗಸ್ತರಾಗಿ ಈ ಲೋಕದಲ್ಲಿ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಲೋಕ ಕೆಟ್ಟು ಹೋಗಿದೆ. ಲೋಕದಲ್ಲಿ ನಾವಿದ್ದು ಲೋಕದವರ ಪ್ರಕಾರ ನಡೆಯದೆ ನಮ್ಮ ಸ್ವಭಾವ ನಂಬಿಗಸ್ತರಾಗಿ ಜೀವಿಸಲಿಕ್ಕೆ ಕೃಪೆ ಕೊಡ್ರಿ. ನಂಬಿಗಸ್ತರಾಗಿ ಜೀವಿಸಿ ನಿಮ್ಮ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದಕ್ಕೆ ಸಹಾಯ ಮಾಡಿರಿ. ಈ ವಿಡಿಯೋನ ವಾಚ್ ಮಾಡಿದ ಎಲ್ಲ ಕುಟುಂಬಗಳು, ಜನರು ಆಶೀರ್ವದಿಸಲ್ಪಡಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ನಂಬಿಗಸ್ತರಾಗಿ ಜೀವಿಸೋಣ, ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜುವಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.